ಪರಶುರಾಮ ಸೃಷ್ಟಿಯ ನಾಡಿನಲ್ಲಿ ಸಹ್ಯಾದ್ರಿಯ ಮಡಿಲಿನಲ್ಲಿ ಇಂದು ಸಂಸ್ಕೃತಿ ಸಂರಕ್ಷಣೆಯ ಸಸ್ಯ ಪ್ರಭೇದಗಳು ನಶಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಲಾಯ್ಲಾ ಬಜೆಕೆರೆ ಸಾಲು ಕೃಷಿಕರೋರ್ವರು ಹೋಮ ಹವನ ಸಹಿತ ದೈನಂದಿನ ಧಾರ್ಮಿಕ ಕಾರ್ಯಗಳಲ್ಲಿ ಬಳಸಬಹುದಾದ ಅಗರು, ಅಗಸ್ತ, ಅರಶಿಣ, ಅರ್ಜುನ, ಅಶೋಕ, ಏಲಕ್ಕಿ ಹೀಗೆ 130 ಸಸ್ಯ ಪ್ರಭೇದದ ಗಿಡಗಳನ್ನು ಸಂರಕ್ಷಿಸುವ ಸಲುವಾಗಿ ಮಿಯಾವಾಕಿ ಮಾದರಿಯಲ್ಲಿ ಚಿತ್ಪಾವನ ವೇದವನವನ್ನು ನಿರ್ಮಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಲಾಯ್ಲಾ ಬಜೆಕೆರೆ ಸಾಲು ಕೃಷಿಕ ಯೋಗೀಶ್ ಭಿಡೆ ಅವರ ಕೃಷಿ ಪ್ರದೇಶದಲ್ಲಿ ಸಸ್ಯಶಾಸ್ತ್ರಜ್ಞ ಗಣೇಶ್ ಶಿಂಡೆ ಅವರ ಯೋಜನೆಯಂತೆ ವಾಣಿಜ್ಯೀಕರಣದ ಉದ್ದೇಶವಿಲ್ಲದೆ ಕೇವಲ ಸಸ್ಯ ಪ್ರಭೇದದ ಉಳಿವಿಗಾಗಿ ಈ ಪ್ರಯೋಗಶೀಲತೆಯನ್ನ ಕಂಡುಕೊಂಡಿದ್ದಾರೆ. ನಮಸ್ಕಾರ, ನಾನು ಯೋಗೀಶ್ ಭಿಡೆ ಅಂತೇಳಿ ಬಜೆಕೆರೆ ಸಾಲು ಲಾಯ್ಲಾ ಗ್ರಾಮದಲ್ಲಿ ವಾಸಿಯಾಗಿದ್ದೇನೆ. ಪ್ರಸ್ತುತ ಈಗ ಉಜಿರೆ ಬೆಳ್ತಂಗಡಿ ಚಿತ್ಪಾವನ ಬ್ರಾಹ್ಮಣರ ಬಳಗದ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಗಣೇಶ್ ಶಿಂಡೆ ಅವರು ಜೀವಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕರಾಗಿ ಉಜಿರೆ ಕಾಲೇಜಿನಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಬಹುದಿನದ ಕನಸು ಹೊಂದಿತ್ತು, ನಮ್ಮ ಚಿತ್ಪಾವನ ಸಮಾಜದಲ್ಲಿ ಬಳಸಲ್ಪಡುವ ನಮ್ಮ ಪೂಜೆ ಪುರಸ್ಕಾರಗಳಿಗೆ ಬಳಸಲ್ಪಡುವಂಥ ಒಂದು ಗಿಡಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಕಲ್ಪನೆ ಅವರಲ್ಲಿತ್ತು. ಅವರಲ್ಲಿ ಕೇಳಿಕೊಂಡಾಗ ಅವರು ಅದನ್ನು ಸಂತೋಷದಿಂದ ಮಾಡಿಕೊಡ್ತೇನೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಜಾಗ ನೀರನ್ನು ನಾನು ಕಲ್ಪಿಸಿಕೊಡ್ತೇನೆ ಅಂತೇಳಿ ಹೇಳಿದ್ದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟು ಅರ್ಚಕರ ಹಾಗೂ ವೈದಿಕರ ಒಂದು ಕಾಂಟ್ಯಾಕ್ಟ್ಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಸಾಧಾರಣ ಸತ್ಯನಾರಾಯಣ ಪೂಜೆಯಿಂದ ಹಿಡಿದು ಮರಿಗೆ ಪೂಜೆ, ಈ ನಮ್ಮ ಚಿತ್ಪಾವನ ಸಮುದಾಯದಲ್ಲಿ ಆಚರಣೆಯಲ್ಲಿರುವಂಥ ಈ ಒಂದು ಕಾರ್ಯಕ್ರಮಗಳಿಗೆ ಬೇಕಾಗುವಂತಹ ಹೂವುಗಳಿರ್ಬೋದು ಅಥವಾ ಗಿಡಗಳಿರ್ಬೋದು ಅಥವಾ ಎಲೆಗಳಿರ್ಬೋದು ಅದನ್ನು ಒಂದು ಲಿಸ್ಟ್ ಔಟ್ ಮಾಡಿದರು. ಸಾಧಾರಣ 114 ಜಾತಿಯ ಬೇರೆ ಬೇರೆ ಗಿಡಗಳನ್ನು ಅವರು ವೈದಿಕರ ಅಥವಾ ಅರ್ಚಕರ ಮುಖಾಂತರ ಅದನ್ನು ಒಟ್ಟು ಮಾಡಿದಾಗ ಅದನ್ನು ಒಂದೇ ಕಡೆಯಲ್ಲಿ ಗಿಡಗಳನ್ನು ನಡುವಂಥ ಒಂದು ಕಲ್ಪನೆಯಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದೆವು. ಈ ವನವು ಚಿತ್ಪಾವನ ಅರಣ್ಯವಾಗಿದ್ದು ನಮ್ಮ ಸಂಸ್ಕೃತಿಯ ಹಂದರದಲ್ಲಿ ಪ್ರಕೃತಿಯ ತತ್ವಗಳನ್ನು ಅನಾವರಣಗೊಳಿಸುವ ಒಂದು ಕಾರ್ಯವಾಗಿದೆ. ಜಾಗ ಸರಿಯಾದ ನಿರ್ವಹಣೆ ಮಾಡಿ ಅದಕ್ಕೆ ಬೇಕಾಗುವಂಥ ಸೂಕ್ತ ರೀತಿಯ ಮಾರ್ಗದರ್ಶನವನ್ನು ಕೂಡ ಶ್ರೀಯುತ ಗಣೇಶ್ ಶಿಂಡೆ ಅವರು ಕೊಟ್ಟು ಈ ಒಂದು ಚಿತ್ಪಾವನ ಮಾಡುವಲ್ಲಿ ಸಹಕಾರ ನೀಡಿದ್ದಾರೆ. ಇದರಲ್ಲಿ ಸುಮಾರು 114 ವೆರೈಟಿಯ ಗಿಡಗಳನ್ನು ಅಥವಾ ಹೂವಿನ ಗಿಡಗಳಿರ್ಬೋದು ಎಲ್ಲವೂ ಕೂಡ ಪೂಜೆ ಪುರಸ್ಕಾರಗಳಿಗೆ ಬೇಕಾಗುವಂಥ ಗಿಡಗಳನ್ನು ಅದನ್ನು ಒಟ್ಟು ಮಾಡಿದಾಗ ಸಾಧಾರಣ 70ರಿಂದ 25 ಗಿಡಗಳು, ಕೆಲವು 5 ಇರ್ಬೋದು, ಕೆಲವು 10 ಇರ್ಬೋದು, ಸಾಧಾರಣ 700ಕ್ಕೂ ಮಿಕ್ಕಿದ ಹೆಚ್ಚಿನ ಗಿಡಗಳನ್ನು ನಾವು ಸಂಪಾದಿಸಿದ್ದೇವೆ. ಅದನ್ನು ಎರಡೂವರೆ ದೂರದ ಒಂದು ಸ್ಥಳ ಗಿಡದಲ್ಲಿ ಅದರ ಗಿಡಗಳನ್ನು ನೆಟ್ಟಿದ್ದೇವೆ. ಇದರ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಜಪಾನ್ನಲ್ಲಿ ಪ್ರಸಕ್ತವಾಗಿರುವಂತಹ ಮಿಯಾವಾಕಿ ಹೇಳುವಂಥ ಒಂದು ಪ್ಲಾಂಟೇಶನ್, ಅದರಲ್ಲಿ ನೀರು, ಸೂರ್ಯನ ಬೆಳಕು ಹಾಗೂ ಮಣ್ಣಿನ ಗುಣ ಈ 3 ಇದ್ದರೂ ಕೂಡ ಆ ಗಿಡಗಳು ಅವುಗಳ ರೀತಿಯಲ್ಲಿ ಯೋಗ್ಯ ರೀತಿಯಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಎನ್ನುವ ರೀತಿಯಲ್ಲಿ ಆ ಗಿಡಗಳು ಬೆಳೀಲೇಬೇಕು ಅಂತ ಹೇಳುವಂಥ ಒಂದು ವಾದ. ಇದು ಪ್ರಾಯೋಗಿಕ ಹಂತದಲ್ಲಿರುವುದರಿಂದ ಎಷ್ಟು ಸಕ್ಸಸ್ ಆಗ್ತದೆ ಅಂತ ಗೊತ್ತಿಲ್ಲ. ಕಳೆದ 8 ತಿಂಗಳುಗಳಿಂದ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಗಿಡಗಳು ಚೆನ್ನಾಗಿ ಬಂದಿವೆ. 1ರಿಂದ 3% ಗಿಡಗಳು, ಕೆಲವು ಗಿಡಗಳು ಕಳ್ಕೊಂಡಿದ್ದೇವೆ. ಇನ್ನೂ ಉಳಿದಂತಹ 30ಕ್ಕೂ ಹೆಚ್ಚಿನ ವೆರೈಟಿಯ ಗಿಡಗಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹಿಸುವ ಆಲೋಚನೆಯನ್ನು ಮಾಡಿದ್ದೇವೆ. ಈ ಗಿಡಗಳ ಗುರುತು ಪರಿಚಯ ಎಲ್ರಿಗೂ ಇರುವುದಿಲ್ಲ. ನನಗಂತೂ ಸಾಧಾರಣ ಈ 75 ಗಿಡಗಳಲ್ಲಿ ಒಂದು 50 ಗಿಡಗಳ ಗುರುತು ಮಾತ್ರ ಇರುವಂಥದ್ದು. ಈ ವನಕ್ಕೆ ಬಂದಂಥ ಎಲ್ಲ ಆಸಕ್ತರಿಗೆ ಒಂದು ಸೂಕ್ತ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಹೊಸ ಕಲ್ಪನೆಯೊಂದಿಗೆ ಒಂದು QR ಕೋಡನ್ನು ಕೂಡ ನಾವು ಈ ಗಿಡಗಳಿಗೆ ಅಳವಡಿಸಿದ್ದೇವೆ. ಈಗ ನೋಡ್ಬೋದು, ಈ ಗಿಡದಲ್ಲಿ ನೀವು ಒಂದು QR ಕೋಡನ್ನು ನೋಡ್ತಾ ಇದ್ದೀರಾ. ಈ QR ಕೋಡಿನಲ್ಲಿ ಇದನ್ನು ನಿಮ್ಮ ಯಾವುದೇ ಸ್ಮಾರ್ಟ್ಫೋನ್ಗಳಲ್ಲಿ
ಲೆನ್ಸ್ ಅಥವಾ ಸೆನ್ಸರನ್ನು ಓಪನ್ ಮಾಡಿದಾಗ ಅದರಲ್ಲಿ ನೇರವಾಗಿ ಆ ಗಿಡದ ಸಂಪೂರ್ಣ ಮಾಹಿತಿ ಅದರ ಸೂಕ್ತ ವೆಬ್ಸೈಟಿಗೆ ಹೋಗ್ತದೆ. ಆ ಗಿಡಗಳ ಅಥವಾ ಹೂವಿನ ಹಣ್ಣಿನ ಯಾವುದರದ್ದು ಕೂಡ ಮಾಹಿತಿಗಳು ಕೂಡ ಆ ಕ್ಷಣದಲ್ಲಿ ನಿಮಗೆ ಕೂಡಲೇ ಲಭ್ಯವಾಗ್ತದೆ. ಕೆಲವಾರು ಸಸ್ಯಗಳನ್ನು ಹೊರತು ಉಳಿದೆಲ್ಲವೂ ಊರಿನಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳಲ್ಲಿ ಉಪಯೋಗಿಸಲ್ಪಡುವ ಸಸ್ಯಗಳೇ ಆಗಿರುವುದರಿಂದ ಮತ್ತು ಅವುಗಳಿಗೆ ವೇದಗಳೇ ಬುನಾದಿಯಾಗಿರುವುದರಿಂದ ವೇದವನ ಎಂದು ಹೆಸರಿಡಲಾಗಿದೆಯಂತೆ. ಇದು ಮುಂದಿನ ಸಮುದಾಯಕ್ಕೆ ಇದೊಂದು ಮಾರ್ಗದರ್ಶನವಾಗುವಂಥ ರೀತಿಯಲ್ಲಿ ಒಂದು ಸಣ್ಣ ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ. ಯಾವುದೇ ನಾಗಬನಗಳಿರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು, ದೇವಸ್ಥಾನದ ಅಥವಾ ನಾಗಬನದ ಸುತ್ತಮುತ್ತಲಿನಲ್ಲಿ ಬೇಕಾದಷ್ಟು ಜಾಗಗಳಿರ್ತದೆ. ಅಲ್ಲಿಯೂ ಆಸಕ್ತಪಟ್ಟಂತಹ ಅಥವಾ ಸಂಬಂಧಪಟ್ಟಂತಹ ವ್ಯವಸ್ಥಾಪನಾ ಸಮಿತಿಯವರು ಇರ್ಬೋದು, ಆಡಳಿತ ಮಂಡಳಿಯವರು ಇರ್ಬೋದು, ಆ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರದಲ್ಲಿ ಅಥವಾ ನಾಗಬನಗಳಲ್ಲಿ ಇಂಥದ್ದೇ ಒಂದು ವನಗಳನ್ನು ಮಾಡಿದ್ದಲ್ಲಿ ಮುಂದಿನ ಜನಾಂಗಕ್ಕೆ ಸಂಪೂರ್ಣ ಲಯವಾಗುವಂಥ ಪರಿಸ್ಥಿತಿಯಲ್ಲಿರುವಂಥ ಗಿಡಮರಗಳ ಪರಿಚಯವಾದರೂ ಇನ್ನು ಮುಂದಿನ ಜನಾಂಗಕ್ಕೆ ಸಿಗ್ಬೋದು ಎನ್ನುವ ಆಶಯ ಕೂಡ ನಮ್ಮದು. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ